ಇಲ್ಲಿ ನೋಡಿ ತುಂಬ ಫ್ರೆಶ್ ಎಟ್ಟಿ. ಇದಕ್ಕೆ ನಾವು ಟೊಮೆಟೊ ಹಾಕಿ ಸಾರು ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಖಂಡಿತ ಇವತ್ತಿನ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಿಗಡಿ ಮತ್ತು ಟೊಮೆಟೊ ಹಾಕಿ ಒಂದು ರುಚಿಯಾದ ಸಾರು ಮಾಡ್ತಾ ಇದ್ದೇನೆ. ಎಟ್ಟಿ ಬೊಕ್ಕ ಟೊಮೆಟೊ ಸಾರು ಅಂತ ನಾವು ಮಂಗಳೂರಲ್ಲಿ ಇದಕ್ಕೆ ಹೇಳ್ತೇವೆ. ಸಿಗಡಿಗೆ ಎಟ್ಟಿ ಅಂತ ಹೇಳ್ತೇವೆ. ತುಂಬ ರುಚಿಯಾಗಿರ್ತದೆ. ಹಾಗೆ ಇದರಲ್ಲಿ ಮುಳ್ಳು ಕೂಡ ಇರುವುದಿಲ್ಲ. ಎಲ್ಲರೂ ತಿನ್ಬಹುದಾದಂಥ ಒಂದು ಮೀನು ಇದು. ತುಂಬ ಚೆನ್ನಾಗಿರ್ತದೆ. ಎಟ್ಟಿ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ತುಂಬ ದೊಡ್ಡ ಎಟ್ಟಿ. ಈಗ ನಾವಿದನ್ನು ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ನಾನು ಸಿಗಡಿಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಬನ್ನಿ ಈಗ ಇದಕ್ಕೆ ನಾವು ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. 8 ಮೆಣಸಿನಕಾಯಿ, ಅದರಲ್ಲಿ 4 ಬ್ಯಾಡಗಿ ಮೆಣಸಿನಕಾಯಿ, 4 ಗಿಡ್ಡ ಮೆಣಸಿನಕಾಯಿ, ಅರ್ಧ ತೆಂಗಿನಕಾಯಿ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೇನೆ. ಒಂದು ಸಣ್ಣ ಗಾತ್ರದ ಹುಣಸೆಹಣ್ಣು, 1/4 ಸ್ಪೂನ್ ಕಾಳುಮೆಣಸು, 1/4 ಸ್ಪೂನ್ ಮೆಂತೆ, 1/4 ಸ್ಪೂನ್ ಸಾಸಿವೆ, ಹಾಗೆ 1 ಚಿಟಿಕೆ ಹೋಮ್ಕಾಳು, 3 ಸ್ಪೂನು ಕೊತ್ತಂಬರಿ ಬೀಜವನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಮಸಾಲೆ ಪದಾರ್ಥಗಳನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದರೆ ಮಾತ್ರ ತುಂಬ ರುಚಿಯಾಗಿ ಬರ್ತದೆ ಇದು. ಇಲ್ಲಿ ನಾನು 1 ಈರುಳ್ಳಿ, 1 ಸ್ಪೂನು ಜೀರಿಗೆ, 2 ಹೆಸಳು ಕರಿಬೇವು ಸೊಪ್ಪನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ 7 ಹೆಸಳು ನಾನು ಬೆಳ್ಳುಳ್ಳಿಯನ್ನು ತಗೊಂಡು ಇಟ್ಕೊಂಡಿದ್ದೇನೆ. ಇದು ಮಸಾಲೆ ಸ್ವಲ್ಪ ಗ್ರೈಂಡ್ ಆದ ನಂತರ ಇದನ್ನು ಹಾಕಿ ನಾವು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಮಸಾಲೆ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ನಾವು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡುವ. ಮಸಾಲೆ ಹದವಾಗಿ ಗ್ರೈಂಡ್ ಆಗಿದೆ. ಈಗ ನಾವು ಹುರಿದಿಟ್ಕೊಂಡಿರುವಂಥ ಈರುಳ್ಳಿ, ಜೀರಿಗೆ, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿಯನ್ನು ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಮಸಾಲೆ ತುಂಬ ಸಾಫ್ಟಾಗಿ ಗ್ರೈಂಡ್ ಆಗಿದೆ. 3 ಟೊಮೆಟೊವನ್ನು ನಾನು ದಪ್ಪದಪ್ಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ತುಂಬ ರುಚಿಯಾಗಿರ್ತದೆ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊವನ್ನು ಹಾಕಬೇಕು. ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಸಿಗಡಿಯನ್ನು ಹಾಕ್ತಾ ಇದ್ದೇನೆ ನೋಡಿ. ಈ ಸಿಗಡಿ ಮತ್ತು ಟೊಮೆಟೊ ಬೇಯಲಿಕ್ಕೆ ನಾನು ಸ್ವಲ್ಪ ಮಸಾಲೆಗೆ ನೀರನ್ನು ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಆಗ ಒಂದು ಒಳ್ಳೆಯ ರುಚಿಯನ್ನು ಕೊಡ್ತದೆ. ಇದು ತುಂಬ ಚೆನ್ನಾಗಿರ್ತದೆ. ಖಾಲಿ ನೀರಲ್ಲಿ ಬೇಯೋದಕ್ಕಿಂತ ಈ ರೀತಿ ಬೇಯಿಸಿದರೆ ಒಂದು ಒಳ್ಳೆ ರುಚಿ ಬರ್ತದೆ ಇದಕ್ಕೆ. ಇದನ್ನೀಗ ಚೆನ್ನಾಗಿ ಬೇಯಲಿಕ್ಕೆ ನಾವು ಇಡಬೇಕು. ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡುವ. ಈಗ ಬೇಯ್ತಾ ಉಂಟಾ ನೋಡಬೇಕು. ನೋಡಿ, ಒಳ್ಳೆ ಕುದಿ ಬರ್ತಾ ಉಂಟು. ಈ ರೀತಿ ಕುದಿಬೇಕಿದ್ದು. ಮಸಾಲೆ ನೀರಿನೊಟ್ಟಿಗೆ ಸಿಗಡಿ ಮತ್ತು ಟೊಮೆಟೊ ಬೇಯುವಾಗ ಅದೊಂದು ಒಳ್ಳೆಯ ರುಚಿಯನ್ನು ಕೊಡ್ತದೆ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಜಾಸ್ತಿ ಉಪ್ಪು ಹಾಕಬಾರ್ದು. ಈ ಮೀನಿಗೆ ಸ್ವಲ್ಪ ಉಪ್ಪು, ಖಾರ, ಹುಳಿ ಕಡಿಮೆ. ಆಗ ಮಾತ್ರ ತುಂಬ ಚೆನ್ನಾಗಿರ್ತದೆ. ಇನ್ನು ಇದು ಚೆನ್ನಾಗಿ ಬೇಯಬೇಕು. ಸಿಗಡಿ ಸ್ವಲ್ಪ ಬೇಯಬೇಕು ಕರೆಕ್ಟಾಗಿ. ಆಗ ಮಾತ್ರ ಚೆನ್ನಾಗಿರೋದು. ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡುವ. ಈಗ ಬೇಯ್ತಾ ಉಂಟಾ ನೋಡುವ. ನೋಡಿ, ಚೆನ್ನಾಗಿ ಬೆಂದಿದೆ. ನೋಡುವಾಗಲೇ ಗೊತ್ತಾಗ್ತದೆ. ಈ ಥರ ಬೇಯಬೇಕು. ಯಾಕಂದರೆ ಸಿಗಡಿ ಸರಿಯಾಗಿ ಬೆಂದರೆ ಮಾತ್ರ ತಿನ್ನಲಿಕ್ಕೆ ಆಗೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಸೂಪರ್ ಆಗಿದೆ. ಒಳ್ಳೆ ಫ್ರೆಶ್ ಸಿಗಡಿ ಕೂಡ ತುಂಬ ಚೆನ್ನಾಗಿರ್ತದೆ. ಇದು ಅನ್ನಕ್ಕೆ, ದೋಸೆಗೆಲ್ಲ ಸೂಪರ್ ಇರ್ತದೆ. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಮಗೆ ಯಾವ ರೀತಿ ಹದ ಬೇಕು ನೋಡಿ ಆ ರೀತಿ ಹದ ಮಾಡಿಕೊಳ್ಳುವ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕಿ ಸರಿಯಾಗಿ ನಮಗೆ ಬೇಕಾಗುವಷ್ಟು ಒಂದು ಹದವನ್ನು ನಾವು ಮಾಡಿಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡುವಾಗ ಗೊತ್ತಾಗ್ತದೆ. ಮತ್ತು ಇದರ ಕಲರ್ ಕೂಡ ಹಾಗೆ ಇದೇ ರೀತಿ ಬರಬೇಕು. ಜಾಸ್ತಿ ಕೆಂಪು ಆಗಬಾರ್ದು. ಈಗ ಮುಚ್ಚಳ ಮುಚ್ಚಿ ಇದನ್ನು ಕುದಿಲಿಕ್ಕೆ ಬಿಡುವ. ಕುದೀತಾ ಉಂಟ ನೋಡುವ. ನೋಡಿ, ಒಳ್ಳೆ ಕುದೀತಾ ಉಂಟು ನೋಡಿ. ಕಲರ್ ಕೂಡ ಹೇಗೆ ಕಾಣ್ತಾ ಉಂಟು ನೋಡಿ. ಮತ್ತು ಮನೆ ಇಡೀ ಪರಿಮಳ ಬರ್ತದೆ. ಎಟ್ಟಿ ಮತ್ತು ಟೊಮೆಟೊ ಅಂದರೆ ಅಷ್ಟು ಒಂದು ಒಳ್ಳೆ ಕಾಂಬಿನೇಷನ್. ನಮ್ಮ ಮಂಗಳೂರಲ್ಲಿ ಹೇಳ್ತೇವೆ, ಎಟ್ಟಿಗೆ ಟೊಮೆಟೊ ಪಾಡ್ತೀನಿ ಭಾರಿ ಪುಲ್ಪೆನ ಆತನು ಅಂತ. ಒಂಜಿ ಬಟ್ಟಲ್ ಗ್ಯಾರಂಟಿ ಒಣಸ್ ಮನ್ಪೋಲಿ. ಸೂಪರಾದ ಒಂದು ಸಿಗಡಿ ಮತ್ತು ಟೊಮೆಟೊದು ಕಾಂಬಿನೇಷನ್ ಅಂದರೆ ಒಮ್ಮೆ ಟ್ರೈ ಮಾಡಿ. ಖಂಡಿತ ನೀವು ಇಷ್ಟಪಡ್ತೀರಿ. ಎಲ್ಲರೂ ಇಷ್ಟಪಡುವಂಥ ಸಾರಿ ಇದು. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇದು ಕರೆಕ್ಟಾಗಿ ಬೆಂದಿದೆ. ಖಂಡಿತ ಇವತ್ತಿನ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೋಡಿ, ಕುದ್ದದ್ದು ಸಾಕು. ಈಗ